ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಇವತ್ತಿಗೆ 5ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಸದ್ಯ ನಾ ಇದೇ ಸ್ಥಳದಲ್ಲಿ ಇದ್ದೀನಿ, ನೋಡ್ತಾ ಇರಬಹುದು. ಈ ಒಂದು ಉತ್ಖನನ ಕಾರ್ಯ 5 ದಿನಗಳಿಂದ ಸತತವಾಗಿ 5 ದಿನಗಳಿಂದ 4 ಬಾಕ್ಸ್ಗಳಲ್ಲಿ ಅಂದ್ರೆ 10x10 ಅಡಿ ಸುತ್ತಳತೆಯ 4 ಬಾಕ್ಸ್ಗಳಲ್ಲಿ ಸುಮಾರು 3 ಅಡಿಯಷ್ಟು ಹೆಚ್ಚು ಈಗಾಗಲೇ ಈ ಒಂದು ಅಗಿಯುವಂತ ಕೆಲಸವನ್ನ ಇಲ್ಲಿನ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಕೂಡ ಈ ಒಂದು ಏನು ಉತ್ಖನನ ಕಾರ್ಯ ಮತ್ತೆ ನೆಲ ಅಗಿಯುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. 4 ಬಾಕ್ಸ್ಗಳಲ್ಲಿ 3 ಅಡಿಗಿಂತ ಹೆಚ್ಚಿಗೆ ನೆಲ ಅಗಿಯುವಂತ ಕೆಲಸ ಮಾಡಿದ್ದಾರೆ. ಪ್ರಮುಖವಾಗಿ ಇವತ್ತು ಏನು ಬೆಳಗ್ಗೆ ಈ ಒಂದು ಮಡಿಕೆ ಏನು ಒಡೆದಿರುವಂತ ಮಡಿಕೆ ಪತ್ತೆಯಾಗಿರುವಂತದ್ದು. ಈ ಒಂದು ಮಡಿಕೆ ಏನಿದೆ ಅಂದ್ರೆ ಪ್ರಾಚೀನ ಕಾಲದಿರ್ಬೋದು ಅಥವಾ ರಾಜ ಮನೆತನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಅಥವಾ ಆ ಒಂದು ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಅಧಿಕಾರಿಗಳು ಅದನ್ನ ತನಿಖೆ ಮಾಡಬೇಕಾಗಿದೆ. ಮತ್ತೆ ಜೊತೆಗೆ ಈ ಒಂದು ಮಡಿಕೆ ಏನು ಸಿಕ್ಕಿದೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಏನು ಪ್ರಜ್ವಲ್ ರೀತಿ ಅವ್ರ ಮನೆಯಲ್ಲಿ ನಿಧಿ ಪತ್ತೆ ಆಯ್ತು, ಅದಾದ ನಂತರ ಇದು ಸಹಿತ ಆ ರೀತಿ ಏನಾದರೂ ಇರ್ಬೋದು ಅನ್ನುವಂಥ ಕುತೂಹಲ ಜನರಲ್ಲಿ ಮನೆ ಮಾಡಿರುವಂಥದ್ದು. ಹೀಗಾಗಿ ಅಧಿಕಾರಿಗಳು ಮತ್ತೆ ಇದನ್ನ ಸಂಪೂರ್ಣವಾಗಿ ಹೊರತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ಈ ಒಂದು ಮಡಿಕೆ ಜೊತೆಗೆ ಇನ್ನೊಂದು ಕಲ್ಲೊಂದು ಪತ್ತೆ ಆಗಿರುವಂಥದ್ದು. ಅದು ಮೋಸ್ಟ್ಲಿ ಏನೋ ದೇವಸ್ಥಾನಕ್ಕೆ ಕಟ್ಟಿರುವಂತ ಏನಾದರೂ ಕಲ್ಲಾಗಿರ್ಬೋದು ಅನ್ನುವಂಥ ಅಭಿಪ್ರಾಯ ಇರುವಂಥದ್ದು. ಜೊತೆಗೆ ಅಂದ್ರೆ ಸತತ 5 ದಿನಗಳ ಕಾಲ ಸಾಕಷ್ಟು ಅವಶೇಷಗಳು ಪತ್ತೆ ಆಗಿರುವಂಥದ್ದು. ಅಂದ್ರೆ ಶಿವಲಿಂಗ ಆಗಿರ್ಬೋದು, ಏನು ಎಡೆ ಎತ್ತಿದ ಹಾವಿನ ಕಲ್ಲಿನ ಮೂರ್ತಿ ಆಗಿರ್ಬೋದು, ಈ ರೀತಿಯಾಗಿ ಅವಶೇಷಗಳು ಕೂಡ ಪತ್ತೆ ಆಗಿತ್ತು. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಂದ್ರೆ ಆ ಮಡಿಕೆ ಏನ್ ಸಿಕ್ಕಿದೆ, ಆ ಮಡಿಕೆಯಲ್ಲಿ ಇರ್ತಕ್ಕಂಥ ಅದು ಮಣ್ಣಿದು, ಆ ಮಣ್ಣನ್ನ ಈಗ ಸೋಸಿ ನೋಡ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಏನಾದ್ರು ಚಿನ್ನಾಭರಣದ ತುಂಡು ಇರ್ಬೋದು, ಅಂದ್ರೆ ಈ ತರದ್ ಏನಾದ್ರು ಮುತ್ತು ಹವಳ ಆಗಿರ್ಬೋದು, ಈ ತರದ ವಜ್ರ ವೈಡೂರು ಈ ತರದ್ ಏನಾದ್ರು ಸಿಗ್ಬೋದಾ ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ಸೋಸಿ ನೋಡುವಂತ ಕೆಲಸವನ್ನ ಇಲ್ಲಿನ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಅಂದ್ರೆ ಇಲ್ಲಿ ಈ ಒಂದು ಭಾಗ ಏನಿದೆ ಲಕ್ಕುಂಡಿಯ ಕೋಟೆಯೂರು ಭದ್ರೇಶ್ವರ ದೇವಸ್ಥಾನದಲ್ಲಿ ನಡೆತಕ್ಕಂಥ ಈ ಒಂದು ಉತ್ಖನನ ಕಾರ್ಯವನ್ನ ಜನರು ಸಾಕಷ್ಟು ಕುತೂಹಲದಿಂದ ಕೂಡ ನೋಡೋದಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ಸ್ಥಳವನ್ನ ಈಗಾಗಲೇ ನಿಷೇಧಿತ ಸ್ಥಳ ಆದ್ರೂ ಸಹಿತ ಸಾಕಷ್ಟು ಕುತೂಹಲದಿಂದ ಕೂಡ ಜನರು ಇದನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಈ ಭಾಗದಲ್ಲಿ ಏನು ಟಂಕಸಾಲೆ ಇತ್ತು, ಮತ್ತೆ ಸಾಕಷ್ಟು ಏನು ವಾಣಿಜ್ಯ ನಗರವಾಗಿತ್ತು. ಹೀಗಾಗಿ ಇಲ್ಲಿ ಸಾಕಷ್ಟು ಅವಶೇಷಗಳು ಮುತ್ತು ರತ್ನಗಳು, ಹವಳಗಳು, ವಜ್ರ ವೈಡೂರುಗಳು ಸಿಗ್ಬೋದು ಅನ್ನೋಂಥ ಕುತೂಹಲ ಕೂಡ ಸಾಕಷ್ಟು ಜನರಲ್ಲಿ ಮನೆ ಮಾಡಿದೆ. ಜೊತೆಗೆ ಪುರಾತತ್ವ ಇಲಾಖೆ ಕೂಡ ನಿರೀಕ್ಷೆ ಮಾಡ್ತಾ ಇದೆ ಏನೆಲ್ಲ ಅವಶೇಷಗಳು ಮುಂದಿನ ದಿನಮಾನಗಳಲ್ಲಿ ಸಿಗ್ಬೋದು ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಸುರೇಶ್ ಕಡ್ಲಿಮಿಟ್ಟಿ ನ್ಯೂಸ್ ಫಸ್ಟ್ ಗದಗ.